ನಾನು ಒಬ್ಬ ಆಕಾಂಕ್ಷಿ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಆದರೆ ಕೊನೆಯಲ್ಲಿ ಏನು ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ, ಪಕ್ಷದ ನಾಯಕರು ಕಾರ್ಯಕರ್ತರು ತೀರ್ಮಾನ ಮಾಡ್ತಾರೆ, ಅದಕ್ಕೆ ನಾನು ಬದ್ಧವಾಗಿರ್ತೇನೆ. ಖಂಡಿತವಾಗಲೂ ನನಗೆ ಅವಕಾಶ ಕೊಟ್ಟರೆ ನಾನು ಹಗಲಿರುಳು ಕಾಯ ವಾಚ ಮನಸ್ಸ ನಾನು ದುಡಿದು ಖಂಡಿತವಾಗ್ಲೂ ಗೆಲ್ಲುವಂಥ ಎಲ್ಲ ಪ್ರಯತ್ನಗಳು ಮಾಡ್ತೇವೆ. ಗೆದ್ದೇ ಗೆಲ್ತೀವಿ ಅಂತ ಇದನ್ನು ಅತ್ಯಂತ ಭರವಸೆಯಿಂದ ಹೇಳ್ತೇನೆ. ಅದಂತ ಗ್ಯಾರಂಟಿ. ಸಾಕಷ್ಟು ದುಡ್ಡಿದ್ದೀರಾ, ತಾವು ಕೂಡ ಒಬ್ಬ ಬಿಜೆಪಿಯಲ್ಲಿ ಟಿಕೆಟ್ ಆಕಾಂಕ್ಷಿ, ಕಾಂಗ್ರೆಸ್ ಕೂಡ ಬಂದಿತ್ತು. ಈ 2028ಕ್ಕೆ ಮತ್ತೆ ಟಿಕೆಟ್ ಕೊಡ್ತೀರಾ ಬಿಜೆಪಿಯಲ್ಲಿ ತಾವು ಅಂತ? ನಾನು ಭಾರತೀಯ ಜನತಾ ಪಕ್ಷದ ಒಬ್ಬ ಶಿಸ್ತಿನ ಕಟ್ಟಾಳು ಸಿಪಾಯಿ. ನನಗೇನು ಅಂದರೆ ಆನೇಕಲ್ ತಾಲೂಕಿನಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಸಂಘಟಿಸಿ ಟಿಕೆಟ್ ಯಾರಿಗೆ ಸಿಕ್ಕಲಿ ಭಾರತೀಯ ಜನತಾ ಪಕ್ಷ ಗೆಲ್ಲಬೇಕು, ಅದು ನನ್ನ ಧ್ಯೇಯ. ಅದಕ್ಕಾಗಿ ಯಾವಾಗಲೂ ಕೆಲಸ ಮಾಡ್ತಾ ಇರ್ತೀನಿ. ಅವಕಾಶ ಬಂದಾಗ ಖಂಡಿತ ನಾನು ಕೂಡ ನಾನು ಅದನ್ನು ಏನು ಪಕ್ಷ ಜವಾಬ್ದಾರಿ ಕೊಡ್ತೋ ಅದನ್ನು ಕ್ಯಾಂಡಿಡೇಟ್ ಆಗಿರ್ಬೋದು, ಏನೇ ಆಗಲಿ ನಾನು ಖಂಡಿತ ಅದನ್ನ ಮಾಡ್ತೀನಿ. ಆದರೆ ನಾನು ಮೊದಲ ಆದ್ಯತೆ ಸಂಘಟನೆಗೆ. ಇವತ್ತು ಸಂಘಟನೆ ನಾವು ನಿರೀಕ್ಷೆಗೆ ಏನು ಇಟ್ಕೊಂಡಿದ್ದೀವಿ ಆ ಮಟ್ಟದಲ್ಲಿ ಇರಬೇಕಾಗಿತ್ತು. ಈಗ ಅನೇಕ ಚಟುವಟಿಕೆಗಳು ಭಾರತೀಯ ಜನತಾ ಪಕ್ಷದ ಆನೇಕಲ್ ತಾಲೂಕಲ್ಲಿ ನಡೀತಾ ಇದೆ. ಅದರಲ್ಲಿ NDA ಇವತ್ತು ಜಾತ್ಯತೀತ ಜನತಾದಳ ಕೂಡ ನಾನು NDA ಜೊತೆಯಲ್ಲಿ ಇರೋದ್ರಿಂದ ಸಂಘಟನೆ ಪ್ರಬಲವಾಗ್ತಾ ಇದೆ. ಇನ್ನೂ ನಮ್ಮ ಹತ್ರ 2 ವರ್ಷ ಟೈಮ್ ಇದೆ. ಖಂಡಿತವಾಗ್ಲೂ ಮುಂದಿನ ಚುನಾವಣೆಯಲ್ಲಿ ಯಾರೇ ಕ್ಯಾಂಡಿಡೇಟ್ ಆದ್ರೂ ಭಾರತೀಯ ಜನತಾ ಪಕ್ಷದ ವಿಜಯ ಪತಾಕೆಯನ್ನು ಮತ್ತೊಮ್ಮೆ ಏನು ನಾರಾಯಣಸ್ವಾಮಿ ಅವರಲ್ಲಿ ಇಲ್ಲಿ 4-5 ಸಾರಿ ಗೆದ್ದರು, ಆ ರೀತಿ ವಿಜಯ ಪತಾಕೆಯನ್ನು ಆರಿಸೋವಂಥ ಎಲ್ಲ ಲಕ್ಷಣಗಳು ಇಲ್ಲಿ ಕಾಣಿಸ್ತಾ ಇದೆ. ಈ ಸರ್ಕಾರ ಎಲ್ಲ ರಂಗಗಳಲ್ಲಿ ಅದು ಫೇಲ್ಯೂರ್ ಆಗಿದೆ. ಬೆಲೆ ಏರಿಕೆ ಇರ್ಬೋದು, ಅದು ಭ್ರಷ್ಟಾಚಾರ ಇರ್ಬೋದು, ಕಾನೂನು ಸುವ್ಯವಸ್ಥೆಯ ಕುಸಿತ ಇರ್ಬೋದು, ಮಹಿಳೆಯರಿಗೆ ರಕ್ಷಣೆ ಇಲ್ಲದಿರ್ಬೋದು, ಒಳ ಮೀಸಲಾತಿಯ ಒಂದು ಕನ್ಫ್ಯೂಷನ್ ಮಾಡಿ ಇಟ್ಟಿದ್ದಾರೆ. ಇವತ್ತು ಸರ್ಕಾರದಲ್ಲಿ 2,84,000 ಪೋಸ್ಟ್ಗಳು ಖಾಲಿ ಇದೆ. 53,432 ಪೋಸ್ಟ್ ತುಂಬ್ತೀವಿ ಅಂತ ಹೇಳಿದ್ದಾರೆ. ಆದರೆ ಅದನ್ನು ತುಂಬಲಿಲ್ಲ. ಅದಕ್ಕೆ ಬೇರೆ ಬೇರೆ ಕುಂಟು ನೆಪಗಳನ್ನೆಲ್ಲ ಇಟ್ಕೊಂಡು ಅದನ್ನು ಮುಂದಕ್ಕೆ ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ಹೀಗೆ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಎಲ್ಲ ರಂಗಗಳಲ್ಲಿ ಅದು ಫೇಲ್ ಆಗಿದೆ. ಹಾಗಾಗಿ ಇವತ್ತು ಜನ ಭಾರತೀಯ ಜನತಾ ಪಕ್ಷದ ಕಡೆ ಮುಖ ಮಾಡಿದ್ದಾರೆ. ಇವತ್ತು ನಾವು ಇವತ್ತು ಬಾಗಲಕೋಟೆ ಮತ್ತು ದಾವಣಗೆರೆಯಲ್ಲಿ ಆಗ್ತಾ ಇದೆ. ಅದರಲ್ಲಿ ನಾವು 2 ಸೀಟುಗಳನ್ನು ಭಾರತೀಯ ಜನತಾ ಪಕ್ಷ ಗೆಲ್ಲುತ್ತೆ. ಮುಂದಿನ 2028ರ ಚುನಾವಣೆಗೆ ಇದೊಂದು ದಿಕ್ಸೂಚಿ ಆಗಲಿದೆ. ಆನೇಕಲ್ ತಾಲೂಕಲ್ಲಿ ಕೂಡ ಸಂಘಟನೆ ಪ್ರಬಲ ಆಗ್ತಾ ಇದೆ. ವಿಶೇಷವಾಗಿ ನಮ್ಮ ತಾಲೂಕು ಅಧ್ಯಕ್ಷರಾದಂಥ SRT ಅಶೋಕ್ ಅವರು ಇದ್ದಾರೆ. ಅವರು ತುಂಬ ಕೆಲಸ ಮಾಡ್ತಾ ಇದ್ದಾರೆ. ನಾರಾಯಣಸ್ವಾಮಿ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಮಾಜಿ ಕೇಂದ್ರ ಸಚಿವರು, ನಮ್ಮ ಎಲ್ಲ ಪದಾಧಿಕಾರಿಗಳು, ಕಾರ್ಯಕರ್ತರು ಹಗಲಿರುಳು ದುಡಿತಾ ಇದ್ದಾರೆ. ಖಂಡಿತವಾಗಲೂ ಈ ಸಾರಿ ಯಾರಿಗೆ ಟಿಕೆಟ್ ಕೊಟ್ಟರು ಭಾರತೀಯ ಜನತಾ ಪಕ್ಷ ಆನೇಕಲ್ ತಾಲೂಕಲ್ಲಿ ವಿಜಯ ಪತಾಕೆಯನ್ನು ಆರಿಸುತ್ತೆ. ಹಾಗೆ 2028ರಲ್ಲಿ ಭಾರತೀಯ ಜನತಾ ಪಕ್ಷ ಸುಮಾರು 130-140 ಸೀಟುಗಳನ್ನ ಗೆದ್ದು ಈ ರಾಜ್ಯದಲ್ಲಿ ಮತ್ತೆ ಅಧಿಕಾರದ ಚುಕ್ಕಾಣಿ ಹಿಡಿಯುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾನೆ. ನೋಡಿ, ಅದು ನಾನು ಒಬ್ಬ ಆಕಾಂಕ್ಷಿ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಆದರೆ ಕೊನೆಯಲ್ಲಿ ಏನು ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ, ಪಕ್ಷದ ನಾಯಕರು ಕಾರ್ಯಕರ್ತರು ತೀರ್ಮಾನ ಮಾಡ್ತಾರೆ, ಅದಕ್ಕೆ ನಾನು ಬದ್ಧವಾಗಿರ್ತೇನೆ. ಖಂಡಿತವಾಗಲೂ ನನಗೆ ಅವಕಾಶ ಕೊಟ್ಟರೆ ನಾನು ಹಗಲಿರುಳು ಕಾಯ ವಾಚ ಮನಸ್ಸ ನಾನು ದುಡಿದು ಖಂಡಿತವಾಗ್ಲೂ ಗೆಲ್ಲುವಂಥ ಎಲ್ಲ ಪ್ರಯತ್ನಗಳು ಮಾಡ್ತೇವೆ. ಗೆದ್ದೇ ಗೆಲ್ತೀವಿ ಅಂತ ಇದನ್ನು ಅತ್ಯಂತ ಭರವಸೆಯಿಂದ ಹೇಳ್ತೇನೆ. ಅದಂತ ಗ್ಯಾರಂಟಿ.